ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ತೀರಾ ಗಂಭೀರವಾಗಿತ್ತು. ಕಳೆದ ಸೋಮವಾರ ಆರೋಗ್ಯ ಏರುಪೇರಾಗಿತ್ತು. ಅವ್ರ ಮಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ತಂದೆಗೆ ಡಯಾಬಿಟಿಸ್ ಸಮಸ್ಯೆ ತುಂಬಾ ಇತ್ತು. ಎಲ್ಲ ವೈದ್ಯರು ಕೂಡ ಅವ್ರನ್ನ ಗುಣಪಡಿಸೋಕೆ ಶ್ರಮ ಪಟ್ಟಿದ್ದಾರೆ. ಪ್ರಯತ್ನ ಕೈಗೂಡ್ಲಿಲ್ಲ, ನಮ್ಮನ್ನು ಬಿಟ್ಟು ನಮ್ಮ ತಂದೆ ಹೋಗಿದ್ದಾರೆ ಅಂತ ಅವರ ಮಗಳು ಹೇಳ್ತಾ ಇದ್ದಾರೆ. ಮೈಸೂರು ನಿವಾಸದಲ್ಲಿ ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ವಿಧಿವಿಧಾನವನ್ನು ಪೂರೈಸಿದ ನಂತರ ಅಂತಿಮ ದರ್ಶನಕ್ಕೆ ಅಭಿಮಾನಿಗಳಿಗೆ, ರಾಜಕೀಯ ಗಣ್ಯರಿಗೆ ವ್ಯವಸ್ಥೆನ ಮಾಡಿಕೊಡ್ತಾರೆ. ನಮ್ಮ ತಂದೆ ಯಾವಾಗಲೂ ಸಂತೋಷವಾಗಿದ್ರು, ನಗ್ನಗ್ತಲೇ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ರು. ಬಹಳ ನೋವಾಗುತ್ತೆ ಇಂತಹ ಮಾತುಗಳನ್ನ ಕೇಳಿಸ್ಕೊಂಡಾಗ. ಅವ್ರು ಹಾಸಿಗೆ ಹಿಡಿದಾಗ ಮಕ್ಕಳ ಹತ್ರ ಏನು ಮಾತಾಡ್ತಾರೆ, ಹೆಂಡತಿ ಹತ್ರ ಏನು ಮಾತಾಡ್ತಾರೆ, ಇವೆಲ್ಲವನ್ನ ಅವರು ಬಿಟ್ಟು ಹೋದ ನಂತರ ನೆನಪಿಸ್ಕೊಳ್ಳೋಕೆ ಬಹಳ ಸಂಕಟ ಆಗುತ್ತೆ. ನಗ್ನಗ್ತಲೇ ನನ್ನನ್ನು ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ರಂತೆ. ಇತ್ತೀಚೆಗೂ ಕೂಡ ಕೇವಲ ಒಂದು ವಾರದ ಹಿಂದೆ ಅವ್ರು ಬೈಟ್ ಕೇಳಿದ್ವಿ ನಾವೆಲ್ಲರೂ ಕೂಡ. ಯಡಿಯೂರಪ್ಪ ಅವರು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಮೋದಿ ಬಂದಿದ್ದಾರೆ, ಬನ್ನಿ ನೀವು ಒಂದ್ಸಲ ಬಂದು ಹೋಗಿ ಅಂದಾಗ, ದಯವಿಟ್ಟು ಕ್ಷಮಿಸ್ಬಿಡಿ, ಮೋದಿ ಅಂತ ನಾಯಕ ಇನ್ನೊಬ್ಬ ಇಲ್ಲ, ಹೌದು, ಬಟ್ ನನಗೆ ಆರೋಗ್ಯ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು ಪಾಪ. ಅದು ನೋಡಿದ್ರೆ ಈ ಮಟ್ಟಕ್ಕೆ ಹೋಗಿ ಹಸುನಿಗಿದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಆರೋಗ್ಯ ಸ್ವಲ್ಪ ಗಂಭೀರವಾಗಿ ಇತ್ತು. ಆದರೂ ಡಾಕ್ಟರ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು. ಮತ್ತು ಎಲ್ಲ ವೈದ್ಯರು ಅವ್ರ ಕಡೆಯಿಂದ ಪ್ರತಿಯೊಂದು ಶ್ರಮನೂ ತಗೊಂಡು ಅವ್ರಿಗೆ ಸರಿಪಡಿಸೋಕ್ಕೆ, ಅವ್ರನ್ನ ಗುಣಪಡಿಸೋದಕ್ಕೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಇಡೀ ಎಂಟೈರ್ ಮಣಿಪಾಲ್ ಹಾಸ್ಪಿಟಲ್ ಟೀಮ್. ಮತ್ತು ಇವಾಗ ಅದು ಪ್ರಯತ್ನ ಇವತ್ತು ಕೈಗೂಡಲಿಲ್ಲ. ಯಾಕೆ ಏನು ಅಂತ ಹೇಳೋದಕ್ಕಿಂತ ಇವತ್ತು ಅವರು ನಮ್ಮೊಂದಿಗಿಲ್ಲ. ನಮ್ಮ ತಂದೆಯವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. ಪಬ್ಲಿಕ್ಗೋಸ್ಕರ ಅವರನ್ನು ಅಂತಿಮ ದರ್ಶನ ಪಡೆಯೋದಕ್ಕೆ ಎಲ್ಲ ರೀತಿ ವಿಧಿವಿಧಾನಗಳನ್ನು ನಾವು ಮನೆಯಿಂದ ಪೂರೈಸಿ ಮತ್ತು ನಾವು ಯಾವುದಾದ್ರೂ ಒಂದು ಜಾಗವನ್ನು ನಾವು ಫೈನಲ್ ಮಾಡಿ ಖಂಡಿತವಾಗ್ಲೂ ನಾವು ನಿಮಗೆ ಹೇಳ್ತೀವಿ. ಅವರು ಹೋದ ಸೋಮವಾರ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದ್ವಿ. ಜಸ್ಟ್ ಸ್ವಲ್ಪ ನಿಶಕ್ತಿ ಅಂತ ಹೇಳಿ, ಮತ್ತು ಅದಕ್ಕೂ ಹಿಂದೆ ಅವರು ಇಲ್ಲಿ ಮಣಿಪಾಲಲ್ಲಿ ಅಡ್ಮಿಟ್ ಆಗಿ ಒಂದು ವಾರ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಡಿಸ್ಚಾರ್ಜ್ ಆಗಿದ್ದರು. ಅವ್ರಿಗೆ ಸ್ವಲ್ಪ ಸಣ್ಣದಾಗಿ ಒಂದು ಸಮಸ್ಯೆ ಅಂದರೆ ಸೆಲ್ಯುಲೈಟ್ ಆಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಮತ್ತು ಮನೆಗೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಸ್ವಲ್ಪ ಮತ್ತೆ ಏನೋ ಏರುಪೇರಾಯಿತು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ ಉಸಿರಾಟದಲ್ಲೂ ಸ್ವಲ್ಪ ತೊಂದರೆ ಕಾಣಿಸ್ಕೊಳ್ತು. ಮತ್ತು ಸೋಮವಾರ ನಾನು ಮಧ್ಯಾಹ್ನ ಇಲ್ಲಿಗೆ 3 ಗಂಟೆಗೆ ಅವ್ರನ್ನ ಅಡ್ಮಿಷನ್ ಕರ್ಕೊಂಡು ಬಂದೆ ಅಂಡರ್ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಸರ್. ಸೊ ಅದಾದಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ICUನಲ್ಲಿ ಇಟ್ಟರು, ಯಾಕೆಂದರೆ ಎಲ್ಲ ಅವ್ರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಇದ್ದಿದ್ದರಿಂದ ಅವ್ರಿಗೆ ಇದರದ್ದು ಅವಶ್ಯಕತೆ ಇತ್ತು, ಆಕ್ಸಿಜನ್ ಅವಶ್ಯಕತೆ ಇದ್ದಿದ್ದರಿಂದ ಅಲ್ಲಿ ICUಗೆ ಶಿಫ್ಟ್ ಮಾಡ್ಕೊಂಡ್ವಿ. ಮತ್ತು ಅಲ್ಲಿಂದ ಅವ್ರು ಸ್ಪಂದಿಸ್ತಿದ್ರು, ಟ್ರೀಟ್ಮೆಂಟ್ಗೆ ಪ್ರತಿಯೊಂದು ರೀತಿಯಲ್ಲೂ ಸ್ಪಂದಿಸಿದ್ರು. ಆದರೆ ಏನೋ ನಮ್ಮ ಕೈಲಿ ಅದು ಆಗಲಿಲ್ಲ ಉಳಿಸ್ಕೊಳ್ಳೋಕ್ಕೆ. ಡಾಕ್ಟರ್ಸು ಪ್ರತಿಯೊಬ್ಬರೂ ತುಂಬ ಎಫರ್ಟ್ಸ್ ಹಾಕಿದ್ದಾರೆ, ಅವ್ರಿಗೆ ಯಾವುದ್ರಲ್ಲೂ ಕೊರತೆ ಮಾಡಲಿಲ್ಲ, ಟ್ರೀಟ್ಮೆಂಟಲ್ಲಾಗಲಿ ಏನೇ ಆಗಲಿ. ಸೊ ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಸಾರ್ವಜನಿಕ ದರ್ಶನಕ್ಕೆ ಮೊದಲು ನಾವು ಅಂದ್ಕೊಂಡಿದ್ವಿ ಬೆಂಗಳೂರಲ್ಲಿ ಇಡೋಣ ಅಂತ, ಬಟ್ ತುಂಬ ಕಡೆ ಮಾಡೋದು ಬೇಡ, ಸರಿ ಬರಲ್ಲ ಅಂತ ಹೇಳಿ ನಾವಿವಾಗ ನಾವು ಮನೆಯವರೆಲ್ಲ ಮಾತುಕತೆ ಆಡಿ ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಮೈಸೂರಿನಲ್ಲೇ ಇರಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀವಿ. ಇಡೀ ದಿವಸ ಅಂತಿಮ ದರ್ಶನ ಬಂದು ನಮ್ಮ ಮನೆಯಲ್ಲಿ ಮಾಡಲ್ಲ, ಅದಕ್ಕೆ ನಿರ್ಧಾರ ಮಾಡ್ತೀವಿ. ಇವಾಗ ಸಾರ್ವತ್ರಿಕ ಜಾಗ ಅಂತ ನೋಡಬೇಕು. ಅವರು ಇವತ್ತು ನಿಮ್ಗೆಲ್ಲರಿಗೂ ನಾಯಕ, ನಮಗೆ ತಂದೆ. ಇವತ್ತು ಇಟ್ಸ್ ಅ ಬಿಗ್ ಲಾಸ್ ಆಫ್ಕೋರ್ಸ್. ಎಲ್ಲದು ಇದ್ರೂ ಅವರು ಎಲ್ಲ ಜನಾಂಗಕ್ಕೂ ಸೇರಿದವರು, ಎಲ್ಲರಿಗೂ ಬೇಕಾದಂಥವ್ರು. ಅವ್ರೀಗ 50 ವರ್ಷದ ರಾಜಕೀಯ ನನಗೆ ನಿವೃತ್ತಿಗೊಳ್ಬೇಕು ಅಂತ ಇತ್ತೀಚೆಗೆ ಘೋಷಣೆನೂ ಮಾಡ್ಕೊಂಡಿದ್ರು, ಎಲ್ರಿಗೂ ಗೊತ್ತು ಅದರದ್ದು. ಆದರೆ ಘೋಷಣೆ ಮಾಡಿದ್ರು ಈ ರೀತಿ ಅವ್ರ ಜರ್ನಿಯಿಂದನೇ ನಿವೃತ್ತಿ ತಗೋತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಇದು ಭಾಳ ದುಃಖಕರವಾದಂಥ ವಿಷಯ. ಇನ್ಫ್ಯಾಕ್ಟ್ ಹೆಲ್ತ್ ಇಶ್ಯೂ, ಅವರು ಹಿ ವಾಸ್ ಹೈಲಿ ಡಯಾಬಿಟಿಕ್ ಆ್ಯಂಡ್ ಅವ್ರಿಗೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಆಗಿತ್ತು. 11 ವರ್ಷದ ಹಿಂದೆ ರೀನಲ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿದು ಟ್ರಾನ್ಸ್ಪ್ಲಾಂಟ್ ಆಗಿದ್ದರಿಂದ ಅದು ಕೂಡ 11 ವರ್ಷ ಅವರು ತಳ್ಳಿ ಅವರು ಅದನ್ನೆಲ್ಲ ಹೊಡೆದಾಡಿ ಹಿ ವಾಸ್ ಅ ಗುಡ್ ಫೈಟರ್ ಅಂತ ಹೇಳ್ಬೋದು. ಅವ್ರು ಯಾವತ್ತೂ ಬಿಟ್ಕೊಟ್ಟಂಥವ್ರಲ್ಲ, ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಬಿಟ್ಕೊಳಂಥವ್ರಲ್ಲ. ಇವತ್ತು ಅವ್ರಿಗೆ ಏನಿತ್ತೋ ಏನೋ ಹೇಗೋ ತುಂಬ ಶ್ರಮ ಪಟ್ಟಿದ್ದಾರೆ ಡಾಕ್ಟರ್ಸು ಅವ್ಳನ್ನ ಉಳಿಸ್ಕೋಬೇಕು ಅಂತ. ನಾವು ಎಲ್ಲ ಥರ ಪ್ರಯತ್ನ ಪಟ್ವಿ, ಬಟ್ ಆಗಲಿಲ್ಲ, ಸಫಲವಾಗಲಿಲ್ಲ.